ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ. ಅರಳುವ ಹೂವುಗಳೇ ಆಲಿಸಿರಿ. ಪ್ರೀತಿಯ ಮಕ್ಕಳೇ, ಇವತ್ತಿನ ಸ್ಫೂರ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಬಹುಶಃ ಈ ಕಾರ್ಯಕ್ರಮವನ್ನು ಪೋಷಕರು ಕೂಡ ಕೇಳ್ತಾ ಇರಬಹುದು ಅನ್ನುವಂತಹ ಭಾವನೆಯೊಂದಿಗೆ ಇಂದಿನ ಪ್ರತಿಭೆಯ ಅನಾವರಣ ಅಂದರೆ ಪ್ರತಿಭೆಗಳನ್ನು ಪರಿಚಯಿಸುವಂತಹ ಕಾರ್ಯಕ್ರಮ ಸ್ಫೂರ್ತಿ ಆರಂಭ ಮಾಡೋಣ. ಇವತ್ತು ಒಂದು ಪುಟ್ಟ ಪ್ರತಿಭೆ ಬಂದಿದೆ. ಅದರ ಸಾಧನೆ ಹಿರಿದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತಹ ಮಾತನ್ನು ನೀವೆಲ್ಲರೂ ಕೇಳಿದ್ದೀರಿ. ನಿಮ್ಮ ಪಠ್ಯಗಳಲ್ಲೂ ಕೂಡ ಈ ಗಾದೆ ಮಾತು ಇರುತ್ತೆ. ಹಾಗಾದರೆ ಮೂರ್ತಿ ಚಿಕ್ಕದು, ಬಾಲ ಪ್ರತಿಭೆ, ಕೀರ್ತಿ ದೊಡ್ಡದು, ಮಗುವಿನ ಪ್ರತಿಭೆಯ ಸಾಧನೆ ಏನಿರಬಹುದು? ಬನ್ನಿ ಮಾತನಾಡಿಸೋಣ. ಶುರು ಮಾಡೋಣ ಕಾರ್ಯಕ್ರಮ ಸ್ಫೂರ್ತಿ. ಹಾಯ್ ಪುಟ್ಟ. ಹಾಯ್. ನಿನ್ನ ಹೆಸರೇನು? ನನ್ನ ಹೆಸರು ಸಿಂಚನಾ ಬಿಕೆ. ಸಿಂಚನಾ ಬಿಕೆ. ನೀನು ಯಾವ ತರಗತಿಯಲ್ಲಿ ಓದ್ತಾ ಇರೋದು? ನಾನು ಇನ್ನು 5ನೇ ತರಗತಿ. 5ನೇ ತರಗತಿ. ಯಾವ ಶಾಲೆ? BJS ಪಬ್ಲಿಕ್ ಸ್ಕೂಲ್ ಮದನಾಡು. ಮದನಾಡು. ಮತ್ತೆ ನಿಮ್ಮ ಸ್ನೇಹಿತರ ಹೆಸರೇನು? ಯಶಿಕಾ, ಸಾಂಚಿ, ಪುನರ್ವಿ. ಅಷ್ಟೇ ಸ್ನೇಹಿತರ ನಿನಗಿರೋದು? ಅವ್ರು ಮೂವರಾ? ಹಾಂ. ಅವರಲ್ಲಿ ಯಾರು ಇಷ್ಟ ನಿನಗೆ? ಪುನರ್ವಿ. ಪುನರ್ವಿ ಯಾಕೆ? ಅವಳು ನನಗೆ ಓದೋದ್ರಲ್ಲಿ ಸಹಾಯ ಮಾಡ್ತಾಳೆ ಮತ್ತು ಆಟ ಆಡೋದಕ್ಕೆ ಸಹಾಯ ಮಾಡ್ತಾಳೆ. ಏನು ಆಟ ಆಡ್ತೀರಪ್ಪ? ಹಿಡಿಯೋ ಆಟ ಮತ್ತು ಕಣ್ಣ ಮುಚ್ಚ. ಏನಿನ್ನ ಹವ್ಯಾಸಗಳು, ಹ್ಯಾಬಿಟ್ಸ್? ನಾನು ಡೈಲಿ ಅಮ್ಮಂಗೆ ಹೆಲ್ಪ್ ಮಾಡ್ತೀನಿ. ಏನು ಹೆಲ್ಪ್ ಮಾಡ್ತೀಯಪ್ಪ? ಪಾತ್ರೆ ತೊಳಿತೀನಿ, ಮನೆ ಒರೆಸ್ತೀನಿ. ಯಾರು ಹೇಳ್ಕೊಟ್ಟಿದ್ದು ಕೆಲಸ ಮಾಡೋದು? ಅಮ್ಮ. ಮಕ್ಕಳು ಕೆಲಸ ಮಾಡಬಾರ್ದಲ್ವಾ? ನಮ್ಮಮ್ಮ ಹೇಳ್ತಾ ಇದ್ರು ಚಿಕ್ಕದಿಂದನೇ ಮಾಡಿದ ದೊಡ್ಡ ಆಗುವಾಗ ಹೆಲ್ಪ್ ಆಗುತ್ತೆ ಅಂತ. ಅಲ್ಲಪ್ಪ, ಈಗ ಓದೋ ಸಮಯ ಅಲ್ವಾ ನಿಂದು? ಓದೋ ಸಮಯದಲ್ಲಿ ಓದಬೇಕು. ಕೆಲಸ ಮಾಡೋದಿದ್ದೇ ಇರುತ್ತಲ್ವಾ? ಅದನ್ನು ಹೇಳಲಿಲ್ವಾ? ನಿಮ್ಮಮ್ಮ ಹೇಳ್ಕೊಡ್ಲಿಲ್ವಾ? ಆದರೂ ಖುಷಿ ಆಗುತ್ತೆ ನೀನು ಕೆಲಸ ಮಾಡ್ತೀನಿ ಅಂತ ಹೇಳ್ತೀಯಲ್ಲ. ಆದರೆ ಸಮಯ ವ್ಯಯ ಆಗುತ್ತೆ ಅಂತ ನೀನು ಯೋಚನೆ ಮಾಡಿಲ್ಲ? ಇಲ್ಲ, ನಾನು ರಾತ್ರಿ ಓದ್ತೀನಿ. ರಾತ್ರಿ ಬೆಳಿಗ್ಗೆಲ್ಲ. ಆದ್ರೂ ಕೆಲಸ ಮಾಡೋದು ಅಂತ ಅಂದರೆ ನನಗಂತೂ ಹೆದರಿಕೆ. ಯಾಕೆ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಓದ್ತಾ ಇರ್ತಾರೆ, ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲರೂ ಓದ್ತಾ ಇರ್ತಾರೆ. ನಾನು ಯಾಕೆ ಕೆಲಸ ಮಾಡಬೇಕು ಅಂತ ನನಗನ್ಸುತ್ತಲ್ಲ. ನಿನಗನ್ಸಲ್ಲ ಆ ಥರ? ಇಲ್ಲ. ಮತ್ತು 4th ಸ್ಟ್ಯಾಂಡರ್ಡಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದೆ? ಮ್ಯಾಥ್ಸಲ್ಲಿ ಸ್ವಲ್ಪ ಕಷ್ಟ ಇತ್ತು ನನಗೆ, ಅದಕ್ಕೆ B ಬಂತದಲ್ಲಿ ಒಂದು. ಹೌದಾ? ಬೇಜಾರಾಯ್ತಾ? ಕಡಿಮೆ ಮಾರ್ಕ್ಸ್ ಬಂತು, ಗ್ರೇಡ್ ಕಡಿಮೆ ಬಂತು ಅಂತ. ಮತ್ತೆ ನಿನಗೆ ಯಾರು ಪಾಠ ಹೇಳ್ಕೊಡೋದು ಮನೆಯಲ್ಲಿ? ಅಮ್ಮ. ಅಮ್ಮ ಹೇಳ್ಕೊಡ್ತಾರೆ. ಅಮ್ಮನ ಹೆಸರೇನು? ರೇಣುಕಾ BS. ನಿನಗೆ ಅಮ್ಮ ಇಷ್ಟನಾ, ಅಪ್ಪ ಇಷ್ಟನಾ? ಇಬ್ರು ಇಷ್ಟ. ಇಬ್ರು ಇಷ್ಟನಾ? ಅಪ್ಪನ ಹೆಸರೇನು? ಕೀರ್ತಿ ಕುಮಾರ್. ಕೀರ್ತಿ ಕುಮಾರ್. ಅಮ್ಮ ಏನು ಕೆಲಸ ಮಾಡ್ತಾರೆ? ಏನಿಲ್ಲ. ಏನು ಮಾಡಲ್ಲ ಕೆಲಸ? ನಿನಗೆ ಕೆಲಸ ಹಚ್ಬಿಟ್ಟು ಅವ್ರೇನು ಕೆಲಸ ಮಾಡಲ್ಲ? ಮಾಡ್ತಾರೆ. ಮತ್ತೆ ಏನು ಕೆಲಸ ಮಾಡ್ತಾರೆ ಅಮ್ಮ? ಹೋಮರಿ. ಮನೇಲಿ ಇರ್ತಾರೆ. ಮನೇಲಿ ಇರ್ತಾರೆ. ಮತ್ತೆ ನಿನ್ಗೆ ಒಳ್ಳೊಳ್ಳೆ ತಿಂಡಿ ಮಾಡ್ಕೊಡ್ತಾರಲ್ವಾ? ಅಮ್ಮ ಏನೆಲ್ಲ ತಿಂಡಿ ಮಾಡ್ಕೊಡ್ತಾರೆ? ಚಪಾತಿ, ರೊಟ್ಟಿ, ದೋಸೆ. ನಿನಗೆ ಯಾವ ತಿಂಡಿ ಇಷ್ಟನಪ್ಪ? ಪೂರಿ. ಪೂರಿ ಇಷ್ಟ. ಪೂರಿ ಜೊತೆ? ಪೂರಿ ಜೊತೆ ತರಕಾರಿ ಸಾಂಬಾರು. ತರಕಾರಿ ಸಾಂಬಾರು. ಯಾವೆಲ್ಲ ತರಕಾರಿಗಳನ್ನು ನೋಡಿದ್ಯಾ ನೀನು? ಈಗ 5th ಸ್ಟ್ಯಾಂಡರ್ಡ್ ಅಲ್ವಾ? ತರಕಾರಿಗಳ ಹೆಸರು ಹೇಳು. ಪೊಟೆಟೊ, ಬೀನ್ಸ್, ಟೊಮೆಟೊ, ಕ್ಯಾಬೇಜ್. ನೆನಪಿಗೆ ಬರ್ತಾ ಇಲ್ಲ ಅಲ್ವಾ? ತರಕಾರಿನೂ ಹೆಚ್ಚ್ತೀಯಾ? ತರಕಾರಿನೂ ಕತ್ತರಿಸ್ತೀಯಾ? ಇಲ್ಲ. ಅಮ್ಮನಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದೆ. ಅದು ಬರೀ ಪಾತ್ರೆ ತೊಳೆಯೋದು ಎಲ್ಲ. ನನಗಂತೂ ಕಷ್ಟ ಅಪ್ಪ ಪಾತ್ರೆ ತೊಳೆಯೋದು. ನೀನು ಅಮ್ಮನಿಗೆ ಹೆಲ್ಪ್ ಮಾಡ್ತೀನಿ ಅಂತ ಇದೆಯಲ್ಲ, ನಿನ್ನ ಹತ್ರ ಕಲ್ತ್ಕೊಳ್ತೀನಿ ನಾನು. ಮತ್ತು ಇವಾಗ ಒಂದು ವಿಶೇಷ ಸ್ಪೆಷಲ್ ಏನು ಅಂತ ಅಂದರೆ, ನೀನೆಲ್ಲೋ ದೆಹಲಿಗೆ ಹೋಗಿದ್ದಂತೆ, ಡೆಲ್ಲಿಗೆ. ಏನಕ್ಕೆ? ಯೋಗದಲ್ಲಿ ಇಂಟರ್ನ್ಯಾಷನಲ್ ಸೆಲೆಕ್ಟ್ ಆಗಿದ್ದಕ್ಕೆ. ಹೌದಾ? ನಿನಗೆ ಅಭಿನಂದನೆಗಳು ನಮ್ಮ ಮಕ್ಕಳ ಪರವಾಗಿ, ಆಕಾಶವಾಣಿಯ ಪರವಾಗಿ. ನೀನು ಎಷ್ಟನೇ ತರಗತಿಯಿಂದ ಯೋಗ ಕ್ಲಾಸ್ಗೆ ಹೋಗ್ತಾ ಇದೆಯಾ? 3rd to 4th. 3rdಲ್ಲೇ ಸೇರ್ಕೊಂಡ? ಯಾವ ಸಮಯದಲ್ಲಿ ಹೋಗ್ತಾ ಇದ್ದೆ? ನಿನ್ನ ಗುರುಗಳ ಹೆಸರೇನು? ರೇಣುಕಾ BS. ರೇಣುಕಾ BS. ಯಾವ ಸಮಯದಲ್ಲಿ ಹೋಗ್ತಾ ಇದ್ದೆ? ಗೊತ್ತಿಲ್ಲ. ಒಂದು ಟೈಮ್ ಇರುತ್ತಲ್ವಾ ಕ್ಲಾಸ್ಗೆ? ಬೆಳಗ್ಗೆ 5 ಗಂಟೆ, ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ, ಸಂಜೆ 4 ಗಂಟೆಯಿಂದ 6 ಗಂಟೆ. ಇಲ್ಲಿದೆ ಅದು ಕ್ಲಾಸು? ಮನೇಲಿ. ನಿಮ್ಮ ಮನೆಯಲ್ಲೇನಾ? ಯೋಗ ತರಗತಿ ನಿಮ್ಮ ಮನೆಯಲ್ಲೇ ಇದೆಯಾ? ಗುರುಗಳು ಯಾರು ಆಗಿದ್ರೆ? ನಮ್ಮಮ್ಮ. ಮತ್ತೆ ಹೇಳಬೇಕಲ್ವಾ?
ನಾ ಹೇಳ್ದೆ. ಮರ್ತು ಬಿಡ್ತೀಯ ನೀನು ಆಗಾಗ್ಗೆ? ಇಲ್ಲ ಇಲ್ಲ, ನೀನು ಹೇಳಲಿಲ್ವಲ್ಲ. ನಮ್ಮಮ್ಮನೇ ಗುರುಗಳು ಅಂತ ಹೇಳ್ದ ನೀನು? ಹೇಳ್ದೆ. ಎಲ್ಲಿ ಹೇಳ್ದೆ? ಹೇಳ್ದೆ. ಗುರುಗಳ ಹೆಸರೇನು ಅಂತ ಅಂದರೆ ರೇಣುಕಾ ಅಂತ ಹೇಳಿದೆ ಅಲ್ವಾ? ಇರಲಿ ಬಿಡು. ಮತ್ತೆ ನಿನಗೆ ಯಾಕೆ ಆಸಕ್ತಿ ಬಂತು? ಯಾವೆಲ್ಲ ವಿಷಯಗಳಲ್ಲಿ ನಿನಗೆ ಆಸಕ್ತಿನಪ್ಪ? ಡ್ಯಾನ್ಸ್. ಡ್ಯಾನ್ಸು ಕಲಿತೀಯಾ? ಏನು ಡ್ಯಾನ್ಸು? ಭರತನಾಟ್ಯನಾ? ಯಕ್ಷಗಾನ. ಯಕ್ಷಗಾನ. ಆ ಕಲೆಯನ್ನ ಹೇಗೆ ಕಲಿತೆ ನೀನು? ನಮ್ಮ ಸ್ಕೂಲಲ್ಲಿ ಜೀವಿತ ಟೀಚರ್ ಅಂತಿದ್ದಾರೆ, ಅವ್ರು ಹೇಳ್ಕೊಟ್ರು. ಅವ್ರು ಹೇಳ್ಕೊಟ್ರ? ಈಗ ಅಭ್ಯಾಸ ಮಾಡ್ತಾ ಇದೀಯಾ? ನೀನು ಹಾಡು ಕೂಡ ಹೇಳ್ತೀಯಾ? ಹೇಳು ಈಗ ಒಂದು ಹಾಡು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಭಾನುಕೋಟಿ ಭಾಸ್ವರಂ ಭವಾಬ್ಧಿತಾರಕಂ ಪರಂ ನೀಲಕಂಠಮಿಷ್ಟಿತಾರ್ಥದಾಯಕಂ ತ್ರಿಲೋಚನಂ ಕಾಲಕಾಲಮಂಬುಜಾಕ್ಷಮಕ್ಷಶೂಲಮಕ್ಷರಂ ಆದಿಚಿಂಚನಾದಿರ್ವಾಸ ಕಾಲಭೈರವಂ ಭಜೆ. ಶೂಲಟಂಕಪಾಶದಂಡಪಾಣಿಮಾದಿಕಾರಣಂ ಶ್ಯಾಮಕಾಯಮಾದಿದೇವಮಕ್ಷರಂ ನಿರಾಮಯಂ ಭೀಮವಿಕ್ರಮಪ್ರಭುಂ ವಿಚಿತ್ರತಾಂಡವಂ ಪ್ರಿಯಂ ಆದಿಚಿಂಚನಾದ್ರಿವಾಸ ಕಾಲಭೈರವಂ ಭಜೆ. ಯಾರು ಹೇಳ್ಕೊಟ್ಟಿದ್ದು ಅಂತ ಅಂದೆ ನೀನು? ಸ್ಕೂಲಲ್ಲಿ ಕಲ್ತಿದ್ದು. ಸ್ಕೂಲಲ್ಲಿ ಹೇಗೆ ಅಭ್ಯಾಸ ಮಾಡ್ತೀಯ? ನಾವು ಡೈಲಿ ಸಂಜೆ ಪ್ರೇಯರಲ್ಲಿ ಹೇಳ್ತೀವಿ, ಆವಾಗ ಕಲಿತೆ. ಅವ್ರ ಹೆಸರೇನು? ಶಾಲೆಯಲ್ಲಿ ನಿಂಗೆ ಹೇಳ್ಕೊಡ್ತಾರಲ್ಲ ಸಂಗೀತ, ಯಾರು ಹೇಳ್ಕೊಟ್ಟಿದ್ದು? ಶ್ರುತಿ ಮ್ಯಾಮ್. ಶ್ರುತಿ ಮೇಡಮ್. ನಿನ್ನ ಫ್ರೆಂಡ್ಸು ಕೂಡ ಕಲಿತಾರಾ? ಮನೆಯಲ್ಲಿ ಬಂದು ಅಭ್ಯಾಸ ಮಾಡ್ತೀಯಾ? ಯಾವ ಸಮಯದಲ್ಲಿ ಅಭ್ಯಾಸ ಮಾಡ್ತೀಯಾ? ನಿನಗೆ ಹೋಮ್ವರ್ಕ್ ಎಲ್ಲ ಕೊಟ್ಟಿರ್ತಾರಲ್ಲ, ತುಂಬ ಕೊಡ್ತಾರ ಹೋಮ್ವರ್ಕು? ಹೋಮ್ವರ್ಕ್ ಆದಮೇಲೆ ಕಲಿತೀನಿ. ಯಾರು ಹೇಳ್ಕೊಡ್ತಾರೆ ಹೋಮ್ವರ್ಕ್ ಮಾಡು ಅಂತ? ಅಮ್ಮ. ಅಮ್ಮ. ಅಮ್ಮ ಏನೆಲ್ಲ ಸಹಾಯ ಮಾಡ್ತಾರೆ ನಿನಗೆ? ಯೋಗ ಮಾಡೋದಕ್ಕೆ ಸಹಾಯ ಮಾಡ್ತಾರೆ, ಮತ್ತು ಓದೋದಕ್ಕೆ, ಮತ್ತು ಡ್ಯಾನ್ಸ್ ಮಾಡೋದಕ್ಕೆ. ಓಹೋ, ಇನ್ನೇನೆಲ್ಲ ಕಲಿಸ್ತಾರೆ ಅವರು ಅಮ್ಮ? ಮನೆ ಕೆಲಸ ಮಾಡೋದು, ಮತ್ತು ಕ್ರಾಫ್ಟ್ ಮಾಡೋದು, ಡ್ರಾಯಿಂಗ್ ಎಲ್ಲ ಮಾಡೋದೆಲ್ಲ. ಡ್ರಾಯಿಂಗಲ್ಲಿ ಯಾವ ಚಿತ್ರ ಅಂದರೆ ಇಷ್ಟ ನಿನಗೆ? ನೇಚರ್. ನೇಚರು. ನೇಚರಲ್ಲಿ ಎಷ್ಟೊಂದಿದೆ ಅಲ್ವಾ? ನೇಚರ್ ಅಂದ್ರೆ ಏನು? ನೇಚರಲ್ಲಿ ಫ್ಲವರ್ಸ್, ಬರ್ಡ್ಸ್, ಟ್ರೀಸ್ ಎಲ್ಲ ಇರ್ತದೆ. ಈಗ ನಾನೊಂದು ಡ್ರಾಯಿಂಗ್ ಬಿಟ್ಕೊಡು ಅಂತ ನಾನು ನಿನಗೆ ಕೊಡ್ತೀನಿ. ಡ್ರಾಯಿಂಗ್ ನೀನು ಬಿಡಬೇಕು ಅಂತ. ಫಸ್ಟ್ ನಿನ್ನ ಮನಸ್ಸಿಗೆ ಏನು ಬರುತ್ತೆ? ಟ್ರೀ. ಟ್ರೀ ಡ್ರಾ ಮಾಡಿ. ಇವಾಗೆಲ್ಲ ಮರ ಕತ್ತರಿಸ್ತಾ ಇದ್ದಾರಲ್ಲಪ್ಪ, ಏನು ಹೇಳ್ತೀಯ ಅವ್ರಿಗೆ? ಮರ ಕತ್ತಿಸ್ಬೇಡಿ, ನಮಗೆ ಮಳೆ ಎಲ್ಲ ಬರೋದಿಲ್ಲ, ಮತ್ತು ನಮಗೆ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ ಅಂತ. ಅದಕ್ಕೇನು ಮಾಡಬೇಕು? ಅದಕ್ಕೆ ಮರ ಕಡಿಬಾರ್ದು. ಮರ ಕಡಿಬಾರ್ದು. ಆಮೇಲೆ ಮರಗಳನ್ನು ಬೆಳೆಸಬೇಕು. ಒಂದು ಒಂದು ಕಿವಿ ಮಾತನ್ನು ಹೇಳಿದೆ. ಮತ್ತೆ ನೀನು ದೆಹಲಿಗೆ ಹೋದಲ್ಲ, ಡೆಲ್ಲಿಗೆ, ಯಾರು ಬಂದಿದ್ರು ಜೊತೆಯಲ್ಲಿ? ಅಪ್ಪ, ಅಮ್ಮ ಮತ್ತು ನನ್ನ ಮಾವ. ಹೇಗೆ ಆಯ್ಕೆ ಆದೆ ನೀನು? ಸೆಲೆಕ್ಟ್ ಆಗಿದ್ದು ಹೇಗೆ? ನಾನು ಮನೇಲೇ ಪ್ರಾಕ್ಟೀಸ್ ಮಾಡಿ ನಮ್ಮಮ್ಮ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ವಿಡಿಯೋ ಕಳಿಸಿದ್ರು, ಮತ್ತು ಸೆಲೆಕ್ಟ್ ಆದೆ. ಹೌದಾ? ಯಾರು ಸುದ್ದಿ ಹೇಳಿದ್ದು ನಿನಗೆ? ಆ ನ್ಯೂಸ್ ಬಂತಲ್ಲ, ಅವಾಗೇನು ಅನ್ನಿಸ್ತು ನಿನಗೆ? ನಂಗೆ ಖುಷಿ ಆಯಿತು. ಖುಷಿ ಆಯ್ತಾ? ಯಾರ ಜೊತೆ ಹಂಚ್ಕೊಂಡೆ ಅದನ್ನು? ನೀನು ಶೇರ್ ಮಾಡಿಕೊಂಡೆ ಖುಷಿನ? ಅಮ್ಮನ ಜೊತೆ. ಅಮ್ಮನ ಜೊತೆ. ಮತ್ತೆ ಅಲ್ಲಿ ಫ್ರೆಂಡ್ಸ್ ಬಂದಿದ್ರಾ? ಇಲ್ಲ. ಅಲ್ಲಿ ಏನು ಮಾಡಿದೆ ನೀನು? ಡೆಲ್ಲಿಗೆ ಹೋದಲ್ಲ, ಏನು ಮಾಡಿದೆ ಅಲ್ಲಿ ಸ್ಟೇಜ್ ಮೇಲೆ? ಯೋಗ ಮಾಡಿದೆ. ಯೋಗ ಪ್ರದರ್ಶನ ಮಾಡ್ದಾ? ಅಲ್ಲಿ ಯಾರೆಲ್ಲ ಇದ್ರು ನೆನಪಿದೆಯಾ ನಿನಗೆ? ಯಾರೆಲ್ಲ ಇದ್ರು ಅಲ್ಲಿ? ಇಂಡಿಯಾ ಬುಕ್ ಆಫ್ ರೆಕಾರ್ಡ್ದು ಆಡಿಟರ್, ಮತ್ತು ಆ್ಯಂಕರಿಂಗ್ ಮ್ಯಾಮ್, ಮತ್ತು ಪ್ರೈಸ್ ಕೊಡೋರು. ನಿನಗೆ ಏನು ಹೇಳಿದ್ರು ಅವರು? ಕಿವಿ ಮಾತು ಮಾತಾಡಿಸ್ತ್ರ ಅವರು? ಏನು ಮಾತಾಡಿಸ್ರು? ಅದು ಚಕ್ರಾಸನ, ಲೆಗ್ ರೊಟೇಷನ್ ನಿಜವಾಗ್ಲೂ ತುಂಬ ಕಷ್ಟ ಇದೆ, ಅದು ಹೇಗೆ ಮಾಡಿದೆ ಅಂತ ಕೇಳಿದರು. ಆವಾಗ ನಾ ಹೇಳಿದೆ, ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ತೀನಿ, ಅದಕ್ಕೆ ಬಂತು ಅಂತ ಹೇಳಿದೆ. ಹೌದಾ? ಖುಷಿ ಆಯ್ತಾ? ಖುಷಿ. ಮತ್ತೆ ಇನ್ನೂ ಏನು ಮಾಡಬೇಕು ಅಂತ ಅನಿಸಿದೆ ನಿನಗೆ? ದೊಡ್ಡವಳಾದ್ಮೇಲೆ ಏನಾಗಬೇಕು ಅನಿಸುತ್ತೆ ನಿನಗೆ? ಟೀಚರ್. ಟೀಚರ್ ಯಾಕೆ? ನಂಗಿಷ್ಟ ಅದು. ನಂಗಿಷ್ಟ. ಯಾಕೆ ಅಂತ ಹೇಳಬೇಕಲ್ವಾ? ಟೀಚರ್ ಅಂದರೆ ಗೊತ್ತಲ್ವಾ? ಅವ್ರ ಕೆಲಸ ಏನು? ಮಕ್ಕಳಿಗೆ ಹೇಳ್ಕೊಡೋದು. ಏನು ಹೇಳ್ಕೊಡ್ತಾರೆ? ಓದೋದು. ಪಾಠ ಮಾಡ್ತಾರೆ ಅಲ್ವಾ? ನಿನಗೆ ಪಾಠ ಮಾಡಬೇಕು ಅಂತ ಯಾಕೆ ಆಸೆ ಬಂತು? ನಿಮ್ಮ ಮನೇಲಿ ಇನ್ನು ಯಾರೆಲ್ಲ ಇದ್ದೀರಾ? ನಾನು, ಅಪ್ಪ, ಅಮ್ಮ. ಮೂವರೇ ಇದ್ದೀರಾ ಅಲ್ವಾ? ಯಾರಿಗೆ ಪಾಠ ಮಾಡ್ತೀಯಾ ನೀನು? ಈಗ ಅಭ್ಯಾಸ ಮಾಡ್ಕೋಬೇಕಲ್ಲ ನೀನು ಟೀಚರ್ ಆಗಬೇಕು ಅಂತ. ಈಗ ಒಂದು ಬೋರ್ಡ್ ಇರಬೇಕು. ಬೋರ್ಡ್ ಇದೆ ಮನೆ. ಇದೆಯಾ? ಯಾರಿಗೆ ಪಾಠ ಮಾಡ್ತೀಯಾ? ನಾನೇ ಓದ್ಕೋತೀನಿ. ನೀನೇ ಟೀಚರು, ನೀನೇ ಸ್ಟೂಡೆಂಟು. ಹೇಗೆ ಪಾಠ ಮಾಡ್ತೀಯಾ ಹೇಳು? ಈಗ ನಾನೇ ಸ್ಟೂಡೆಂಟ್, ನೀನು ಟೀಚರ್, ಹೇಗೆ ಪಾಠ ಮಾಡ್ತೀಯಾ? ನನಗೇನು ಹೇಳ್ಕೊಡ್ತೀಯಾ? ಈಗ ನನಗೇನು ಗೊತ್ತಿಲ್ಲ. ಈಗ ನೀನು ಹೇಳ್ಕೊಡ್ಬೇಕಲ್ವಾ? ಟೀಚರಾಗಿ ಏನು ಹೇಳ್ಕೊಡ್ತೀಯಾ? ಸೋಷಿಯಲ್. ಸೋಷಿಯಲ್ಲು. ಆಮೇಲೆ
ಹಾಡು. ಹಾಡು ಹೇಳ್ಕೊಡ್ತೀಯಾ? ಅಂದರೆ ಸಂಗೀತ ಟೀಚರ್ ಆಗ್ತೀಯಾ? ಇಲ್ಲ, ಸಾಧಾರಣ ಟೀಚರ್ ಆಗ್ತೀಯಾ. ನಿಮ್ಮ ಟೀಚರ್ಸ್ ಹೆಸರೇನು? ಕ್ಲಾಸ್ ಟೀಚರ್. ನಿಮ್ಮ ಕ್ಲಾಸಲ್ಲಿ ಯಾರೆಲ್ಲ ಟೀಚರ್ಸ್ ಇದ್ದಾರೆ? 4th ಸ್ಟ್ಯಾಂಡರ್ಡಲ್ಲಿ ಜಲಜಾಕ್ಷಿ ಮ್ಯಾಮ್, ನೆಕ್ಸ್ಟ್ ಸ್ವಪ್ನ ಮ್ಯಾಮ್. ನಿನ್ಗೆ ಯಾರನ್ನು ಕಂಡ್ರೆ ಇಷ್ಟ? ನನಗೆ ಎಲ್ಲ ಮ್ಯಾಮ್ ಇಷ್ಟ. ಎಲ್ಲ ಮ್ಯಾಮ್ ಅಂದರೆ ಜಲಜಾಕ್ಷಿ, ಆಮೇಲೆ ಎಲ್ಲರೂ ಇಷ್ಟ ನನಗೆ. ಇನ್ಯಾರೆಲ್ಲ ಇದ್ದಾರೆ? ರೇಷ್ಮಾ ಮ್ಯಾಮ್, ಹರಿಣಾಕ್ಷಿ ಮ್ಯಾಮ್, ಶ್ರುತಿ ಮ್ಯಾಮ್, ಜೀವಿತಾ ಮ್ಯಾಮ್, ಶಿಲ್ಪಾ ಮ್ಯಾಮ್, ಪುನೀತಾ ಮ್ಯಾಮ್ ಎಲ್ಲ ಇದ್ದಾರೆ. ಈಗ ಅಷ್ಟು ಜನರಲ್ಲಿ ಒಬ್ರು ಯಾರಾದರೂ ಇಷ್ಟ ಆಗಬೇಕಲ್ವಾ? ಯಾರಿಷ್ಟ? ಜೀವಿತಾ ಮ್ಯಾಮ್. ಜೀವಿತಾ ಮ್ಯಾಮ್ ಯಾಕೆ ಇಷ್ಟ? ಅವರು ಎಲ್ಲ ಹೇಳ್ಕೊಡ್ತಾರೆ, ನಮಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಏನು ಸಪೋರ್ಟ್ ಮಾಡ್ತಾರಪ್ಪ? ಡ್ಯಾನ್ಸಿಗೆ, ಓದೋದಕ್ಕೆ ಮತ್ತು ಯಕ್ಷಗಾನಕ್ಕೆಲ್ಲ. ಈಗ ಓದೋದು ಹೇಗೆ, ಡ್ಯಾನ್ಸ್ ಮಾಡೋದು ಯಾವ ಸಮಯದಲ್ಲಿ ಮಾಡ್ಕೊಡ್ಬೇಕು, ಹೀಗೆಲ್ಲ ಹೇಳ್ಕೊಡ್ತಾರಾ? ಮತ್ತು ಈಗ ಹೆಲ್ತ್ ಕಡೆನೂ ಗಮನ ಕೊಡಬೇಕಲ್ವಾ? ನೀನು ಇಷ್ಟೆಲ್ಲ ಕೆಲಸಗಳು ಮಾಡ್ತೀಯಾ, ಹೋಮ್ವರ್ಕ್ ಮಾಡ್ತೀಯಾ, ಮನೆ ಕೆಲಸವನ್ನು ನೀನು ಮಾಡ್ತೀಯಾ, ಅಂದರೆ ಹೆಲ್ಪ್ ಮಾಡ್ತೀಯಾ ಅಮ್ಮನಿಗೆ. ಮತ್ತು ಶಾಲೆನಲ್ಲೂ ಕೂಡ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತೀಯಾ, ಮತ್ತು ಯೋಗ ಅಭ್ಯಾಸ ಕೂಡ ಮಾಡ್ತೀಯಾ ಅಲ್ವಾ? ಈಗ ಆರೋಗ್ಯದ ಕಡೆ ಗಮನ ಕೊಡಬೇಕಲ್ವಾ? ಹೆಲ್ತ್ ಅಂದರೆ ಗೊತ್ತಾ? ಏನು ಹೆಲ್ತ್ ಅಂದರೆ? ಗೊತ್ತಿಲ್ಲ. ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು. ಅಮ್ಮ ಹೇಳ್ಕೊಟ್ಟಿಲ್ಲ ಅದನ್ನು? ಹೇಳ್ಕೊಟ್ಟಿದ್ದಾರೆ. ಏನು ಹೇಳ್ಕೊಟ್ಟಿದ್ದಾರೆ? ಅಮ್ಮ ಎಲ್ಲ ಹೇಳ್ಕೊಟ್ಟಿದ್ದಾರೆ, ನೀನು ಹೇಳ್ತಾ ಇಲ್ಲ ಅಷ್ಟೆ. ಅಮ್ಮ ಎಷ್ಟೆಲ್ಲ ಪಾಠ ಮಾಡ್ತಾರೆ. ಟೀಚರ್ಗಿಂತ ಅಮ್ಮನೇ ಜಾಸ್ತಿ ನಿನಗಿಷ್ಟ ಅಲ್ವಾ? ಹಾಂ. ಮತ್ತು ನಿನ್ನ ಬರ್ತ್ಡೇ ಯಾವಾಗ? ನನ್ನ ಬರ್ತ್ಡೇ January 5th. January 5th. ಹೇಗೆ ಆಚರಿಸ್ಕೊಳ್ತೀಯಾ ನೀನು? ಸೆಲೆಬ್ರೇಷನ್ ಹೇಗಿರುತ್ತೆ? ಕೇಕ್ ಕಟ್ ಎಲ್ಲ ಮಾಡ್ತೀನಿ. ಫ್ರೆಂಡ್ಸ್ ಎಲ್ಲ ಬರ್ತಾರಾ? ಫ್ರೆಂಡ್ಸ್ ಬರಲ್ಲ. ಮತ್ತೆ ಫ್ಯಾಮಿಲಿ ಎಲ್ಲರೂ ಬರ್ತಾರೆ. ಫ್ಯಾಮಿಲಿ ಅಂದರೆ ಯಾರೆಲ್ಲ ಬರ್ತಾರೆ? ನಮ್ಮ ಅಜ್ಜಿ ತಾತ. ಅಜ್ಜಿ ತಾತನ ಹೆಸರೇನು? ಶೇಷಪ್ಪ ಮತ್ತು ಚಂದ್ರವತಿ. ಎಲ್ಲಿದ್ದಾರೆ ಅವರು? ನಾಪೋಕ್ಲಲ್ಲಿದ್ದಾರೆ. ನಾಪೋಕ್ಲೋನೆ. ನೀನು ಹೋಗ್ತೀಯಾ ರಜೆಯಲ್ಲಿ? ಹಾಂ. ಇವಾಗ ರಜೆ ಅಲ್ವಾ? ಹಾಂ. ನೀನು ಹೋಗಲ್ವಾ? ಹೋಗ್ತೀನಿ. ಹೌದಾ? ಅಜ್ಜಿ ಏನೆಲ್ಲ ಅಡುಗೆ ಮಾಡಿಕೊಡ್ತಾರೆ ನಿನಗೆ, ತಿಂಡಿಗಳು? ಚಿಕನ್ ಸಾಂಬಾರು ಮತ್ತು ಅನ್ನ ಮತ್ತು ತರಕಾರಿ ಸಾಂಬಾರು, ಟೊಮೆಟೊ ಸಾಂಬಾರು ಎಲ್ಲ ಮಾಡಿಕೊಡ್ತಾರೆ. ತಿಂಡಿಗಳು ಪರಿಚಯ ಇಲ್ವಾ ನಿನಗೆ? ರವೆ ಉಂಡೆ, ಚಕ್ಕುಲಿ, ಜಾಮೂನು ಮತ್ತು ಪುರಿ ಉಂಡೆ ಇವೆಲ್ಲ ನಿನಗೆ ಪರಿಚಯ ಇಲ್ವಾ? ಉಂಟು. ಮತ್ತೆ ಯಾಕೆ ನೀನು ತಿಂದಿಲ್ವಾ ಅದನ್ನೆಲ್ಲ? ತಿಂದಿದ್ದೆ. ಮತ್ತೆ ಹೇಳಬೇಕಲ್ವಾ? ಚಾಕ್ಲೇಟ್ ತೆಗೆದು ಕೊಟ್ಟಿದ್ದಾರೆ, ಕೇಕ್ ಕೊಟ್ಟಿದ್ದಾರೆ. ಅಲ್ಲ, ಅದೆಲ್ಲ ಅಂಗಡಿಯಿಂದ ತರ್ತಾರಪ್ಪ. ಮನೆಯಲ್ಲಿ ಮಾಡೋ ಅಂಥದ್ದು ಮನೇಲಿ ಮಾಡಿ ಏನು ಕೊಟ್ಟಿಲ್ಲ. ಮಾಡಲ್ಲ ಮನೆಯಲ್ಲಿ. ಅಜ್ಜಿಗೆ ತಿಂಡಿ ಮಾಡೋದು ಗೊತ್ತಿಲ್ಲ? ಗೊತ್ತುಂಟು. ಮತ್ತೆ ಫ್ರೂಟ್ ಸಲಾಡ್ ಎಲ್ಲ ಮಾಡ್ತಾರೆ. ಮತ್ತೆ ಅಜ್ಜಿ ಅಡುಗೆ ಅಂತಾನೆ ಇದೆ, ಅದನ್ನ ನೀನು ಕೇಳಿಲ್ಲ, ಅವ್ರು ಮಾಡಿಕೊಟ್ಟಿಲ್ಲ ಅಷ್ಟೆ. ಅಜ್ಜಿ ಮನೆ ಹೇಗಿದೆ? ದೊಡ್ಡದಾಗಿದೆ. ದುಡ್ಡಕ್ಕಿದೆಯಾ? ಏನೆಲ್ಲ ಇದೆ? ಪ್ರಾಣಿಗಳಿದೆಯಾ? ಪ್ರಾಣಿಗಳು ಸಾಕಿಲ್ಲ. ಡಾಗ್ ಇದೆ. ಅದ್ರ ಹೆಸರೇನು? ಗೊತ್ತಿಲ್ಲ. ಹೆಸರು ತಿಳ್ಕೊಂಡಿಲ್ಲ. ನೀನು ಹೆಚ್ಚು ಹೋಗಲ್ವಾ ಅಜ್ಜಿ ಮನೆಗೆ? ಇಲ್ಲ. ಯಾಕೆ? ಅದು ದೂರ ಇದೆ. ದೂರ ಇದೆ. ಅಜ್ಜಿ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ತಾತ, ಅಜ್ಜಿ ಮತ್ತು ಮಾವನ ಮಗ, ಮಾವನ ಮಗಳು ಮತ್ತು ಮಾವ ಅಷ್ಟೇ. ಮಾವನ ಮಗಳ ಹೆಸರೇನು? ಯಾದ್ವಿ. ಯಾದ್ವಿ. ಅವಳು ಎಷ್ಟನೇ ಕ್ಲಾಸು? ಅವಳು ಕ್ಲಾಸಿಗೆ ಹೋಗ್ತಿಲ್ಲ. ಮತ್ತೆ ಚಿಕ್ಕ ಮಗುನಾ? ಅವಳು ನೋಡೋಕೆ ಹೋಗಲ್ವಾ ನೀನು? ಹೋಗಿದ್ದೀನಿ ಒಂದ್ಸಲ. ಯಾವಾಗ? ಮೊನ್ನೆ. ಮೊನ್ನೆ. ಅಜ್ಜಿ ಮನೆಯಲ್ಲಿ ನಿನ್ನ ಜೊತೆ ಆಟ ಆಡೋಕೆ ಯಾರು ಇಲ್ವಾ? ಇದ್ದಾರೆ. ಮಾವನ ಮಗ. ಹೌದಾ? ಅವನ ಹೆಸರೇನು? ಭೂಯಿತ್. ಅವನು ಏನು ಓದ್ತಾ ಇದ್ದಾನೆ? ಅವನು ಇನ್ನೂ ಫಸ್ಟ್ ಸ್ಟ್ಯಾಂಡರ್ಡ್. ಫಸ್ಟ್ ಸ್ಟ್ಯಾಂಡರ್ಡ್. ನೀನು ಏನಂತ ಕರೀತಾನೆ ಅವನು? ಸಿಂಚಕ ಅಂತ. ಅಕ್ಕ ಅನ್ನಲ್ಲ? ನೀನೇನಂತ ಕರಿತೀಯಾ? ನಾನು ಭೂವಿ ಅಂತ. ನೀನು ಪಾಠ ಹೇಳ್ಕೊಡಲ್ವಾ ಅವನಿಗೆ? ನೀನು ಟೀಚರ್ ಆಗಬೇಕು ಅಂತ ಅಲ್ವಾ? ಅವನನ್ನೇ ಯಾಕೆ ನೀನು ಸ್ಟೂಡೆಂಟಾಗಿ ತಗೋಬಾರ್ದಿತ್ತು? ಅಜ್ಜಿ ಮನೆಗೆ ಓಡೋಡಿ ಹೋಗ್ಬೇಕಿತ್ತಲ್ವಾ? ನೀನು ಪಾಠ ಮಾಡೋಕ್ಕೋಸ್ಕರನಾದ್ರೂ ಹೋಗ್ಬೇಕಿತ್ತಲ್ವಾ? ಅವನಿಗಿಷ್ಟ ಇಲ್ವಾ ಸಿಂಚನ ಅಂದರೆ? ಇಷ್ಟ. ಇಷ್ಟ. ನೀನು ಮನೆಯ ಒಳಗಡೆನೇ ಇರ್ತೀಯಲ್ಲ, ಅದಕ್ಕೆ ನಿನಗೆ ಅಜ್ಜಿ ತಾತನ ಮನೆ ಮರೆತು ಬಿಡ್ತೀಯ. ಇಲ್ಲ. ಇಲ್ಲ. ಮತ್ತೆ ಈಗ ಮಡಿಕೇರಿ ನೋಡಿದ್ಯಾ? ಏನೆಲ್ಲ ಇದೆಯಪ್ಪ ಇಲ್ಲಿ? ಇಲ್ಲಿ ಸುತ್ತಾಡೋದಕ್ಕೆ ರಾಜ ಸೀಟ್ ಇದೆ, ಗದ್ದುಗೆ ಇದೆ, ಮತ್ತೆ ಕೋಟೆ ನೋಡಿದ್ಯಾ? ಇಲ್ಲ. ಯಾಕೆ? ಅಪ್ಪ ಕರ್ಕೊಂಡು ಹೋಗಲ್ವಾ? ಹಾಂ. ಅಪ್ಪ ಏನು ಮಾಡ್ತಾರೆ? ಕಾಫಿ ಬಿಸ್ನೆಸ್. ಅಪ್ಪ ಏನು ಹೇಳ್ಕೊಡ್ತಾರಪ್ಪ ನಿನಗೆ? ನನಗೆ ಯೋಗ ಮಾಡೋದಕ್ಕೆ ಸ್ವಲ್ಪ ಸ್ವಲ್ಪ ಟ್ರಿಕ್ಸ್ ಹೇಳ್ಕೊಡ್ತಾರೆ. ಅವರು ಅಭ್ಯಾಸ ಮಾಡ್ತಾರಾ? ಹಾಂ, ಮೊದಲು ಮಾಡ್ತಿದ್ರು, ಈಗ ಮಾಡಲ್ಲ. ಈಗ ಅಮ್ಮನಿಂದ ಏನು ಕಲಿತೆ ನೀನು? ಯೋಗ. ಅಪ್ಪನಿಂದ? ಯೋಗ. ಅಲ್ಲ, ಯೋಗ ಬಿಟ್ಟು ಆಟ ಆಡೋದೆಲ್ಲ. ಕತೆ ಹೇಳ್ಕೊಡ್ಬೇಕು, ಏನಾದರೂ ಇನ್ಸಿಡೆಂಟ್ ಹೇಳಬೇಕು. ಏನು ಹೇಳ್ಕೊಡ್ತಾರೆ ಅಪ್ಪ? ಆಟ ಆಡೋದೆಲ್ಲ ಹೇಳ್ಕೊಡ್ತಾರೆ. ಆಟ? ಏನು ಆಟ ಆಡ್ತಾರೆ ಅಪ್ಪ ನಿನ್ನ ಜೊತೆನಲ್ಲಿ? ನನ್ನ ಜೊತೆ ಹಿಡಿಯಾಟ ಆಡ್ತಾರೆ, ಕಣ್ಣ ಮುಚ್ಚಲ ಆಡ್ತಾರೆ, ಮತ್ತು
ಅಷ್ಟೇ. ನೀನು ಹಿಡ್ದಿದ್ಯಾ ಅಪ್ಪನ? ಈಗ ಅಪ್ಪ ಅಮ್ಮ ಇಬ್ರು ಕೆಲಸ ಮಾಡ್ತಿರ್ತಾರಲ್ಲ, ಅವಾಗ ನೀನು ಏನು ಮಾಡ್ತೀಯ ಒಬ್ಳೆ? ಒಬ್ಬಳೆ ನಾನು ಬೋರ್ಡಲ್ಲಿ ಬರೀತಿರ್ತೀನಿ. ಏನು ಬರೀತಿರ್ತೀಯ? ಬರೆದು ಕಲಿತೀನಿ. ಏನೆಲ್ಲ ಕಲ್ತಿದ್ಯಾ ಬರೆದು? ಯಾರು ಹೇಳ್ಕೊಟ್ರು ನಿನಗೆ ಬರೆದು ಕಲಿಬೇಕು ಅಂತ? ಅಮ್ಮ ಹೇಳ್ಕೊಟ್ರ? ಏನು ಕಲ್ತಿದ್ಯಾ ನೀನು? ಟೇಬಲ್ಸ್ ಮತ್ತು ಸೋಷಿಯಲ್ ಸೈನ್ಸ್. ಟೇಬಲ್ಸ್ ಗೊತ್ತಾ? ಎಲ್ಲಿ ತನಕ ಗೊತ್ತು? 15. ಯಾವುದಾದ್ರೂ ಒಂದು ಹೇಳ್ತೀಯಾ? ಹೇಳಿ. 12 ones ಹೇಳ್ತೀನಿ. 12 ones are 12, 12 twos are 24, 12 threes are 36, 12 fours are 48, 12 fives are 60, 12 sevens are 84, 12 nines are 100 and 12 tens are 120. ಇದನ್ನು ಅಭ್ಯಾಸ ಮಾಡ್ತೀಯಾ? ಹೀಗೆ ಜೋರಾಗಿ ಹೇಳ್ತೀಯಾ ಮನೆಯಲ್ಲಿ? ಎಷ್ಟು ಜೋರಾಗಿ ಹೇಳ್ತೀಯಾ? ತುಂಬ ಜೋರಾಗಿ ಹೇಳ್ತೀನಿ. ಬೈಯಲ್ವಾ ಅಮ್ಮ ಅಪ್ಪ? ಬೈಯಲ್ಲ. ಮತ್ತೆ ಹಾಡುಗಳನ್ನೇ ಹೇಳ್ತಾ ಇರ್ತೀಯಾ? ಈಗ ಒಂದು ಹಾಡು ಹೇಳಿದೆ, ಇನ್ನೊಂದು ಹಾಡು ಹೇಳು. ಶ್ಲೋಕ ಗೊತ್ತಾ? ಶ್ಲೋಕ ಗೊತ್ತಿಲ್ಲ. ನಿಮ್ಮ ಯೋಗದಲ್ಲಿ ಇದೆ ಅಲ್ವಾ? ಹೌದು. ನೀನು ಕಲ್ತ್ಕೊಂಡಿಲ್ವಾ? ಕಲ್ತ್ಕೊಂಡ್ರಿ. ಹೇಳು. ಓಂ ಹಿರಣ್ಮಯೇಣ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷಣ್ಣ ಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ಅದೊಂದೇನಾ? ಮತ್ತೆ ಈಗ ಮ್ಯಾಥ್ಸ್ ಹೇಗೆ ಕಲಿತೀಯಾ? ಮ್ಯಾಥ್ಸ್ ತುಂಬ ಕಷ್ಟ ಇರುತ್ತೆ ಅಂತ ಅಂದೆ ಅಲ್ವಾ? ಹೇಗೆ ಕಲಿತೀಯಪ್ಪ ನೀನು? ಬರೆದು ಕಲಿತೀನಿ. ಬರೆದು ಕಲಿತೀಯಾ? ಈಗ ಅರ್ಥ ಆಗಲಿಲ್ಲ ಅಂದರೆ ಏನು ಮಾಡ್ತೀಯಾ? ಟೀಚರ್ ಜೊತೆ ಹೋಗಿ ಕೇಳ್ತೀನಿ. ಮತ್ತೆ ಹೋಗಿ ಕೇಳ್ತೀಯಾ? ಈಗ ಕೆಲವು ಮಕ್ಕಳು ಹೋಮ್ವರ್ಕೇ ಬರೆಯಲ್ಲ. ಏನು ಹೇಳ್ತೀಯಪ್ಪ? ಯಾಕೆ ಕೊಡ್ತಾರೆ ಹೋಮ್ವರ್ಕ್ ಗೊತ್ತಾ ನಿನಗೆ? ಕಲಿಯೋಕ್ಕೆ ಕೊಡ್ತಾರೆ. ಅವ್ರು ಬರೆಯಲ್ವಲ್ಲ, ಏನು ಮಾಡೋದು ಅವ್ರಿಗೆ? ಮ್ಯಾಮ್ ಹೊಡಿತಾರೆ. ಅವ್ರಿಗೆ ಹೊಡಿಯಲ್ವಂತೆ. ಏನು ಮಾಡೋದು? ಅವ್ರು ಹೇಗಾದರೂ ಮಾಡಿ ಹೋಮ್ವರ್ಕ್ ಮಾಡಬೇಕು. ಸಿಂಚನ ಒಂದು ಐಡಿಯಾ ಕೊಡ್ತಾಳೆ ಅಂತ ಕಾಯ್ತಾ ಇದ್ದಾರೆ. ಏನು ಐಡಿಯಾ ಕೊಡ್ತೀಯಾ? ಅವ್ರು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಬರೆಯಲ್ಲ, ಆಟ ಆಡ್ತಾ ಇರ್ತಾರೆ, ಟಿ ವಿ ನೋಡ್ತಾ ಇರ್ತಾರೆ. ಅವರು ಓದಲಿಲ್ಲ ಅಂದರೆ ಮುಂದಕ್ಕೆ ಕಲ್ಸೋದು ಸಿಗಲ್ಲ, ಮತ್ತು ಅವರು ಪೆದ್ರಾಗ್ಬಿಡ್ತಾರೆ. ಹೌದಾ? ಅದಕ್ಕೇನು ಮಾಡಬೇಕು? ಓದಬೇಕು. ನೀನು ಟಿ ವಿ ನೋಡ್ತೀಯಾ? ಟಿವಿ ನೋಡ್ತೀನಿ. ಏನೆಲ್ಲ ನೋಡ್ತೀಯಾ? ಪಿಕ್ಚರ್ಸ್. ಯಾವ ಪಿಕ್ಚರು? ನಾನಿ. ಏನಿದೆ ಅದರಲ್ಲಿ? ಗೋಸ್ಟ್ ಇದೆ. ಗೋಸ್ಟ್ ಇರೋದ್ರಿಂದ ನೋಡ್ತಾ ಇದೀಯಾ? ಮಕ್ಕಳಿಗೆ ಹೆದರಿಕೆ ಅಲ್ವಾ ಗೋಸ್ಟ್ ಅಂದ್ರೆ? ಲೈಬ್ರರಿಗೆಲ್ಲ ಹೋಗಲ್ವಾ ನೀನು? ಅಲ್ಲಿದೆಯಲ್ಲ, ಯಾವ ಲೈಬ್ರರಿಗೆ ಹೋಗ್ತೀಯಾ? ನಾನು ಧರ್ಮಸ್ಥಳದಲ್ಲಿ ಒಂದು ಲೈಬ್ರರಿ ಇದೆ, ಅದರಲ್ಲಿ ಹಳೆ ಕಾಲದವ್ರದ್ದೆಲ್ಲ ಇದು ಪಾತ್ರೆ ಎಲ್ಲ ಇದೆ. ಎಲ್ಲಿ? ಧರ್ಮಸ್ಥಳ ಎಲ್ಲ ಆಯ್ತು, ನಿಮ್ಮೂರೆಲ್ಲ ಆಯ್ತು, ಅಲ್ಲಿಗೆ ಹೇಗೆ ಹೋಗ್ತೀಯಾ? ಡೈಲಿ ಹೋಗಲ್ಲ, ಒಂದೊಂದ್ಸಲಿ ಪೂಜೆ ಅಲ್ವಪ್ಪ ಅದು. ಮೊನ್ನೆ ಒಂದ್ಸಲಿ ಹೋಗಿದ್ವಿ. ಅಲ್ಲಿ ಲೈಬ್ರರಿಗೆ ಹೋಗಿದ್ದಾ? ಬುಕ್ ಸ್ಟಾಲ್ ಅಲ್ವಾ ಅದು? ಇಲ್ಲಿದೆ ಲೈಬ್ರರಿ ಮಡಿಕೇರಿಯಲ್ಲಿ, ನೀನು ನೋಡಿಲ್ಲ. ಇಲ್ಲಿ ಪುಟ್ ಮಕ್ಕಳಿಗೆ ಬುಕ್ಸ್ ಇದೆ. ನಿಮ್ಮನೇಲಿ ಬುಕ್ಸ್ ಇದೆಯಾ? ಏನೆಲ್ಲ ಇದೆ ಬುಕ್ಸ್? ಓದಿದ್ಯಾ? ಏನಿದೆ ಬುಕ್ಸು? ಒಂದೊಂದು ಓದಿಲ್ಲ. ಒಂದು ಯೋಗದಿದೆ, ಇನ್ನೊಂದು ಸ್ಟೋರಿ ಬುಕ್ ಇದೆ. ಮತ್ತೆ ಈಗ ಟಿವಿ ನೋಡ್ತೀಯಲ್ಲ, ಕಣ್ಣಿಗೆ ನೋವಾಗುತ್ತಲ್ವಾ? ನಾನು ಜಾಸ್ತಿ ನೋಡಲ್ಲ ಟಿವಿ, ಸಂಜೆ ಮಾತ್ರ ನೋಡೋದು. ಪ್ರತಿ ಸಂಜೆ? ಎಷ್ಟು ಅವರು? ಒಮ್ಮೊಮ್ಮೆ. ಟಿವಿ ನೋಡಬೇಡ ಅಂತ ಹೇಳಲ್ವಾ ಅಮ್ಮ? ಇಲ್ಲ. ನೋಡಿದ್ರೆ ಒಳ್ಳೇದು ಅಂತಾರ? ಇಲ್ಲ, ಅದನ್ನೆಲ್ಲ ನೋಡಬಾರ್ದಲ್ವಾ? ಸಮಯ ವೇಸ್ಟ್ ಆಗುತ್ತೆ ಅಂತ ಅನ್ಸಲ್ವಾ ನಿನಗೆ? ಇಲ್ಲ, ರಜೆ ಇರುವಾಗ ಮಾತ್ರ ನೋಡೋದು. ಓಹೋ, ರಜೆ ಇರುವಾಗ ಮಾತ್ರ ನೋಡೋದು. ಮತ್ತೆ ಈಗ ನಾನಿ ಅಂತ ಹೇಳ್ದಲ್ಲ, ಏನು ಸ್ಟೋರಿ ಅದು? ಸ್ಟೋರಿ ಯಾವ ಭಾಷೆದು ಅದು? ಕನ್ನಡ. ನಿನಗೆ ಎಷ್ಟು ಭಾಷೆ ಗೊತ್ತಪ್ಪ? ಕನ್ನಡ, ಇಂಗ್ಲಿಷ್ ಅಷ್ಟೇ, ಎರಡೇ. ಏನೆಲ್ಲ ಸಬ್ಜೆಕ್ಟ್ ಇದೆ ನಿನಗೆ? ಏನು ಮಾರ್ಕ್ಸ್ ತಗೊಂಡಿದ್ಯಾ 4th ಅಲ್ಲಿ? ಸೋಷಿಯಲ್, ಇಂಗ್ಲಿಷ್, ಕನ್ನಡ, ಸೈನ್ಸ್, ಮ್ಯಾಥ್ಸ್, GK ಅಷ್ಟೇನಾ? ಹಿಂದಿ ಇಲ್ವಾ? ಇದೆ. ನೀನು ಕಲ್ತಿದ್ಯಾ? ಬರೆಯೋದು ಕಲ್ತಿದ್ಯಾ? 1 2 3 ಅದು ಹೇಳ್ತೀಯಾ? ಹೇಳು. 1 2 3 4 5 6 7 8 9 10 11 12 13 14 15 18 19 20. 16 ಬಿಟ್ಟೆ. ಅಭ್ಯಾಸ ಮಾಡಬೇಕು. ಮತ್ತೆ ನಿನ್ಗೆ ಯಾವ ಬಣ್ಣ ಇಷ್ಟ? ಪಿಂಕ್. ಯಾಕೆ? ಏನೆಲ್ಲ ಇದೆ ಪಿಂಕ್ ಕಲರ್ದು ನಿನ್ನ ಹತ್ರ? ಕಂಪಾಕ್ಸ್ ಇದೆ, ಡ್ರೆಸ್ ಇದೆ, ಅಷ್ಟೇ. ಈಗ ಬರ್ತ್ಡೇಗೆ ಹೇಗೆ ನೀನು ಡ್ರೆಸ್ ಹಾಕ್ತೀಯಾ? ನೀನು ಸಿಂಪಲ್ ಆಗಿದೆಯಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಲೆಹಂಗಾ ಹಾಕೋತೀನಿ, ಮತ್ತೆ ಕಣ್ಕಾಡಿಗೆ ಹಾಕ್ತೀನಿ, ಮತ್ತೆ ಲಿಫ್ಟಿಗೆ ಹಾಕ್ತೀನಿ, ಅಷ್ಟೇ. ಹೌದಾ? ಇಷ್ಟ ಆಗುತ್ತಾ ನಿನಗೆ? ಮತ್ತೆ ಬೇರೆ ದಿನಗಳಲ್ಲಿ ಇಷ್ಟ ಆಗಲ್ವಾ? ಯಾಕೆ? ಜಾಸ್ತಿ ಮೇಕಪ್ ಮಾಡಿದ್ರೆ ಮುಖ ಎಲ್ಲ ಹಾಳಾಗುತ್ತೆ. ಯಾರು ಹೇಳ್ಕೊಟ್ಟಿದ್ದು? ಅಮ್ಮ ಹೇಳ್ಕೊಟ್ರಾ? ಒಳ್ಳೆ ಮಾತುಗಳನ್ನು ಹೇಳ್ಕೊಟ್ಟಿದ್ದಾರಲ್ವ ಅಮ್ಮ. ಮತ್ತೆ ನಿನಗೇನು ತಿಂಡಿ ಇಷ್ಟ ಅಂತ ಹೇಳಿದೆ?
ಪೂರಿ ಮತ್ತು ತರಕಾರಿ ಸಾಂಬಾರು. ಮತ್ತು ಸ್ವೀಟ್ ಇಷ್ಟ ಇಲ್ವಾ ನಿನಗೆ? ಸ್ವೀಟ್ ಇಷ್ಟ ಇಲ್ಲ. ಯಾಕೆ? ಬೇರೆ ಮಕ್ಕಳಿಗೆ ಎಷ್ಟು ಇಷ್ಟ ಗೊತ್ತಾ? ಚಾಕ್ಲೇಟ್ ಇಷ್ಟ. ಚಾಕ್ಲೇಟ್ ಬಿಟ್ಟು ಹಾಂ, ಸ್ವೀಟ್ ಇಷ್ಟ ಇಲ್ಲ. ಮನೆಯಲ್ಲಿ ಮಾಡೋದೇ ಇಲ್ವಾ? ಮಾಡ್ತಾರೆ. ಪಾಯಸ, ಕೇಸರಿ ಬಾತು, ಜಾಮೂನು, ಪಾಯಸ ನೀನು ತಿನ್ನಲ್ವಾ? ತಿಂತೀನಿ. ಮತ್ತೆ ಸ್ವೀಟ್ ಇಷ್ಟ ಇಲ್ಲ ಅಂತ ಹೇಳ್ತಾ ಇದೆಯಲ್ವಾ? ಖಾರ ಮಾತ್ರ ಇಷ್ಟನಾ? ಮತ್ತೆ ಈಗ ನಿನ್ನ ಫ್ರೆಂಡ್ಸು ರೇಡಿಯೋ ಕೇಳ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯ? ಈಗ ನೀನು ಡೆಲ್ಲಿವರೆಗೂ ಹೋಗಿ ಬಂದೆ ಅಲ್ವಾ, ಅಲ್ಲೂ ಪ್ರದರ್ಶನ ಕೊಟ್ಟೆ ನೀನು. ಈಗ ಬೇರೆ ಮಕ್ಕಳೆಲ್ಲ ರೇಡಿಯೋ ಕೇಳ್ತಾ ಇದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀಯ ಅವ್ರಿಗೆ? ಏನಿಲ್ಲ. ಏನು ಹೇಳಲ್ಲ? ಯಾಕೆ? ಏನಾದರೂ ಹೇಳಬೇಕಲ್ವ? ಈಗ ನೀನು ಟೀಚರ್ ಆಗ್ತೀನಿ ಅಂತ ಹೇಳಿದ್ಯಾ, ನೀನು ಏನಾದರೂ ಹೇಳ್ಕೊಡ್ಬೇಕು ಅವ್ರಿಗೆ, ಪಾಠ ಹೇಳಬೇಕು ಅವ್ರಿಗೆ. ನಿನ್ನ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಅದನ್ನು ಹೇಳು. ನಂತರನೇ ಎಲ್ಲರೂ ಯೋಗ ಕಲಿಬೇಕು. ಆಮೇಲೆ ಮತ್ತಷ್ಟೇ. ಅಷ್ಟೇ. ಈಗ ಡ್ರಾಯಿಂಗ್ ಅಂತ ಹೇಳಿದೆ ಅಲ್ವಾ, ಈಗ ನೇಚರಲ್ಲಿ ಏನು ಚಿತ್ರ ಬಿಡಿಸ್ತೀಯಾ? ಫ್ಲ್ಯಾಗ್, ಟ್ರೀ, ಹೌಸ್, ಮತ್ತು ಗ್ರಾಸ್ ಮತ್ತು ಫ್ಲವರ್. ಈಗ ನೀನು ರಸ್ತೆಯಲ್ಲಿ ಬರ್ತೀಯಲ್ಲ, ಏನೆಲ್ಲ ನೋಡ್ಕೊಂಡು ಬಂದೆ? ಬಿಲ್ಡಿಂಗ್ಸ್, ಟ್ರೀಸ್ ಮತ್ತು ಬರ್ಡ್ಸ್. ಅದನ್ನೆಲ್ಲ ಚಿತ್ರ ಬರಿಬೇಕು ಅಂತ ಅನ್ಸಲ್ವಾ? ನಿಮ್ಮ ಸುತ್ತಮುತ್ತ ಏನಿದೆ, ನಿಮ್ಮ ಮನೆ ಸುತ್ತಮುತ್ತ? ಗೋಲ್ಡನ್ ಮತ್ತು ಹಸಿರು ಇಲ್ವಾ? ಗ್ರೀನ್ ಇಲ್ವಾ? ಇದೆ. ಏನಿದೆ? ಟ್ರೀಸ್, ಫ್ಲವರ್ಸ್ ಎಲ್ಲ ಇದೆ. ನೀನು ಅಲ್ಲೆಲ್ಲ ಹೋಗಿ ನೋಡಲ್ವಾ? ನೋಡ್ತೀನಿ. ಅಲ್ಲೇನು ಪಕ್ಷಿಗಳಿರೋದು, ಗುಬ್ಬಚ್ಚಿ ನೋಡಿದ್ಯಾ? ಗುಬ್ಬಚ್ಚಿ ಗೂಡು ಕಟ್ಟೋದು, ಅದನ್ನೆಲ್ಲ ನೀನು ಚಿತ್ರ ಬರಿಬೇಕಲ್ವಾ? ಹೆಲ್ಪ್ ಆಗುತ್ತಲ್ವಾ? ನೋಡಲ್ವಾ ನೀನು? ನೋಡ್ತೀನಿ. ಎಷ್ಟು ಗಂಟೆಗೆ ಎದ್ದೇಳ್ತೀಯಾ? ಎಷ್ಟು ಗಂಟೆಗೆ ಮಲಗ್ತೀಯಾ ನೀನು? 6 ಗಂಟೆಗೆ ಹೇಳ್ತೀನಿ, 8 ಗಂಟೆಗೆ ಮಲಗ್ತೀನಿ. ಶಾಲೆಗೆ ಹೋಗುವಾಗ? ಶಾಲೆಗೆ ಹೋಗುವಾಗ 6 ಗಂಟೆಗೆ. ಏನೆಲ್ಲ ತಿಂಡಿಗಳು ತಗೊಂಡು ಹೋಗ್ತೀಯಾ ನೀನು ಬಾಕ್ಸಲ್ಲಿ? ಚಪಾತಿ, ರೊಟ್ಟಿ, ಅನ್ನ ಸಾಂಬಾರ್ ಮತ್ತು ಅಷ್ಟೇ. ನಿನ್ನ ಫ್ರೆಂಡ್ಸು? ಫ್ರೆಂಡ್ಸ್ ಚಿಕನ್, ರೊಟ್ಟಿ, ಚಪಾತಿ ಎಲ್ಲ ತಗೊಂಡ್ಬರ್ತಾರೆ. ಟೀಚರು ಇವಾಗ ಎಲ್ಲರ ಮಕ್ಕಳನ್ನು ನೋಡ್ತಾರಲ್ವಾ, ಈಗ ನೀನು ತರಕಾರಿ ತಗೊಂಬಾ ಅಂತ ಹೇಳಲ್ವಾ? ಹೇಳಲ್ಲ? ನೀನು ಹಸಿ ತರಕಾರಿ ತಿಂತೀಯಾ? ತಿನ್ನಲ್ಲ, ಭಯ? ಇಲ್ಲ, ಕ್ಯಾರೆಟ್ ತಿಂತೀನಿ. ಕ್ಯಾರೆಟ್ ಅಷ್ಟೇ. ಶಾಲೆಗೆ ತಗೊಂಡು ಹೋಗಲ್ವಾ? ಅವ್ರ ಟೀಚರ್ ಹೇಳಲ್ವಾ ತಗೊಂಬರ್ಬೇಕು ತರಕಾರಿಗಳು ಅಂತ? ಇಲ್ಲ. ಈಗ ನೀನು ಟೀಚರಪ್ಪ, ನಿನ್ನ ಮಕ್ಳಿಗೆ ಏನು ತಗೊಂಬಾ ಅಂತ ಹೇಳ್ತೀಯ? ಫ್ರೂಟ್ಸ್ ತಗೊಬನ್ನಿ ಮತ್ತು ವೆಜಿಟೇಬಲ್ಸ್ ಅಷ್ಟೇ. ನೀನು ಮಾತ್ರ ತಗೊಂಡೋಗಂಗಿಲ್ವಾ? ತಗೊಂಡೋಗ್ಬೇಕು ಶಾಲೆ ಶುರುವಾದ್ಮೇಲೆ. ಈಗ ಇನ್ನೊಂದು ಸರಿ ಹೇಳು, ನಿಮ್ಮ ಫ್ರೆಂಡ್ಸ್ಗೆಲ್ಲ ಏನು ಹೇಳ್ತೀಯಾ? ನನ್ನ ಹಾಗೆ ಯೋಗ ತರಗತಿಗೆ ಹೋಗಿ ಅಭ್ಯಾಸ ಮಾಡಿ ಅನ್ನೋದು ಬಿಟ್ಟು, ಹೋಮ್ವರ್ಕ್ ಮಾಡದೇ ಇರೋರಿಗೆ ಮತ್ತು ಓದದೇ ಇರೋರಿಗೆ ಏನಾದರೂ ಹೇಳಬೇಕಲ್ಲ? ನೀವು ಚಂದ ಓದಬೇಕು ಮತ್ತು ಒಳ್ಳೊಳ್ಳೆ ಊಟಗಳನ್ನು ತಿನ್ನಬೇಕು. ಈಗ 4th ಸ್ಟ್ಯಾಂಡರ್ಡಲ್ಲಿ ನಿನ್ಗೆ ಇಷ್ಟವಾದ ಸಬ್ಜೆಕ್ಟ್ ಯಾವುದಿತ್ತು? ಇಂಗ್ಲೀಷು. ಅದರಲ್ಲಿ ಯಾವ ಪಾಠ ಇಷ್ಟ? ಗ್ರಾಮರು. ಏನು ಮಾರ್ಕ್ಸ್ ಬಂದಿದೆ? 20. ನಿನಗೆ ಇಷ್ಟು ಬಂದಿದ್ದು ಸಾಕು ಅನ್ಸುತ್ತಾ? ಈಗ ಮಾರ್ಕ್ಸ್ ಕಡಿಮೆ ಬಂದ್ಬಿಟ್ರೆ ಏನು ಮಾಡ್ತೀಯಾ ನೀನು? ಅಳ್ತೀಯಾ? ಇಲ್ಲ, ಇನ್ನೂ ಹಠದಲ್ಲಿ ಓದ್ತೀನಿ. ಅಭ್ಯಾಸ ಮಾಡ್ತೀಯಾ? ಈಗ 4th ಸ್ಟ್ಯಾಂಡರ್ಡಲ್ಲಿ ರಿಪೋರ್ಟ್ ಕಾರ್ಡ್ ಬಂತಲ್ವಾ, ಆಗ ಅಮ್ಮ ಏನಂದ್ರು, ಅಪ್ಪ ಏನಂದ್ರು? ಇದು ಮ್ಯಾಥ್ಸಿಗೆ ಬ್ಯಾಡ್ ಅಂದರು, ಮತ್ತು ಎಲ್ಲ ಸಬ್ಜೆಕ್ಟಿಗೆ ಗುಡ್ ಅಂದರು. ಈಗ ಅಪ್ಪ ನಿನ್ನ ಕತೆ ಹೇಳ್ಕೊಡಲ್ವಾ? ಯಾಕೆ ನೀನು ಕೇಳಿಲ್ವಾ ಅಪ್ಪನಿಗೆ ಒಂದು ಸಣ್ಣ ಕತೆ ಹೇಳ್ಕೊಡಿ ಅಂತ, ಶಾರ್ಟ್ ಸ್ಟೋರಿ ಹೇಳಿ ಅಂತ ಕೇಳಿಲ್ವಾ ನೀನು? ಯಾಕೆ ಕೇಳಬಾರ್ದು ನೀನು? ಅಜ್ಜಿ ಹೇಳಿದ್ದಾರೆ ನನಗೆ. ಅಪ್ಪ ಸಿಗಲ್ವಾ ನಿನ್ನ ಕೈಗೆ? ಸಿಗ್ತಾರೆ. ಮತ್ತೆ ಕೇಳಲ್ವಾ ನೀನು ಒಂದು ಕತೆ ಹೇಳ್ಕೊಡಿ ಅಪ್ಪ ಅಂತ? ಅಮ್ಮ ಹೇಳ್ಕೊಡ್ತಾರಾ ಸ್ಟೋರಿ? ಏನು ಸ್ಟೋರಿ ಹೇಳ್ಕೊಟ್ಟಿದ್ದಾರೆ? ನೇಚರು ಅಲ್ಲ, ಒಂದು ಸ್ಟೋರಿ ಇರುತ್ತಲ್ಲ, ಒಂದು ಶಾರ್ಟ್ ಸ್ಟೋರಿ ಅಂತ ಇರುತ್ತೆ, ಅದು ಹೇಳ್ಕೊಟ್ಟಿಲ್ವಾ? ಹೇಳ್ಕೊಟ್ಟಿದ್ದಾರೆ. ಏನು ಹೇಳ್ಕೊಟ್ಟಿದ್ದಾರೆ ನೆನಪಿದೆಯಾ? ಹೇಳು. ಇಂಗ್ಲೀಷಲ್ಲಿ ಬರ್ತಿತ್ತು. ಹೇಳು, ಇಂಗ್ಲೀಷಲ್ಲೇ ಹೇಳು. In one village, the named village is Veerapura. In that, one small house is there. In that, Harshil is there and his neighbor Yashwit. Harshil is very bad and naughty. He was not listening father and mother. One day, Yashwit is going to play in ground. That time Harshil was throwing the plastics in the road. That time Yashwit told, "You should not dirt our nature. If we dirt our nature, we will not get anything." ವೆರಿ ಗುಡ್. ಇದರಿಂದ ಏನು ಕಲಿಬೋದು? ಮಾರಲ್ ಆಫ್ ದಿ ಸ್ಟೋರಿ, we have to save nature. ನೀನೇನು ಮಾಡ್ತೀಯಾ ನೇಚರ್ ಉಳಿಸೋದಕ್ಕೆ? ಪ್ಲಾಸ್ಟಿಕ್ ಥ್ರೋ ಮಾಡಲ್ಲ, ಮತ್ತು ಗಿಡಗಳಿಗೆ ನೀರು ಹಾಕ್ತೀನಿ, ಮತ್ತು ಅಷ್ಟೇ.
ಅದಕ್ಕೆ ನೀನು ಚಿತ್ರಗಳೆಲ್ಲ ಬರೆಯಲ್ವಾ? ಮಾಡ್ತೀನಿ. ಈಗ ಪ್ಲಾಸ್ಟಿಕ್ ತಿಂದರೆ ಏನಾಗುತ್ತೆ ಹಸುಗಳು? ಅದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಹಸುಗಳು ನೋಡಿದ್ಯಾ? ಏನೆಲ್ಲ ಆಹಾರ ತಿನ್ನತ್ವೆ ಅವು? ಹುಲ್ಲು, ನಮಗೇನು ಕೊಡುತ್ತೆ ಅದು? ಹಾಲು. ಈಗ ನಿಮ್ಮ ತಾತನ ಮನೆ ಅಂತ ಹೇಳ್ದಲ್ಲ, ಅಲ್ಲಿ ಹಸುಗಳಿದೆಯಾ? ಇಲ್ಲ. ನೀನು ತಾತನ ಮನೆಗೆ ಹೋಗ್ತೀಯಲ್ಲ, ಮನೆ ಒಳಗಡೆನೇ ಇರ್ತೀಯಾ? ಹೊರಗಡೆ ಎಲ್ಲೂ ಹೋಗಲ್ವಾ? ಹೊರಗಡೆ ಸಿಟಿ, ಅದು ಸಿಟಿನ, ಅದಕ್ಕೆ ಹೊರಗಡೆ ಹೋಗಲ್ಲ. ಸೈಕ್ಲಿಂಗ್ ಮಾಡ್ತೀಯಾ? ಎಲ್ಲಿ? ಮನೆಯಲ್ಲಿ. ಹೊರಗಡೆ ಹೋಗ್ತೀಯಾ? ಒಬ್ಳೆ? ಒಬ್ಳೆಲ್ಲ, ಅಪ್ಪ ಅಮ್ಮ ಇರ್ತಾರೆ. ಅಪ್ಪ ಅಮ್ಮ ಇರ್ತಾರ ಜೊತೆನಲ್ಲಿ? ಭಯ ಆಗುತ್ತಲ್ವಾ ಓಡಿಸುವಾಗ? ಅಲ್ಲಿ ಎಲ್ಲ ಕಲ್ಲಿರುತ್ತೆ, ಮಣ್ಣಿರುತ್ತೆ. ನಿಮ್ಮ ರಸ್ತೆ ಹೇಗಿದೆ? ನಮ್ಮ ರಸ್ತೆ ಚಂದ ಇದೆ, ಅಲ್ಲಿ ಹೋಗುವಾಗ ಕಲ್ಲುಗಳೆಲ್ಲ ಸಿಗ್ತದೆ. ಹೌದಾ? ಮತ್ತೆ ಸುತ್ತ ನೋಡ್ತೀಯಾ? ಏನೆಲ್ಲ ಕಾಣಿಸುತ್ತೆ ನಿನಗೆ? ಟ್ರೀಸ್, ಫ್ಲವರ್ಸ್, ಬಿಲ್ಡಿಂಗ್ಸ್, ಬರ್ಡ್ಸ್, ಅಷ್ಟೇ. ಈಗ ಇಲ್ಲಿ ಆಕಾಶವಾಣಿಗೆ ಬಂದಿದೆಯಲ್ಲ, ಏನು ಅನ್ನಿಸ್ತು ನಿನಗೆ? ನಂಗೆ ತುಂಬ ಖುಷಿ ಆಯ್ತು. ಯಾವ ಆಕಾಶವಾಣಿ ಇದು? ರೇಡಿಯೋ ಹೆಸರು ಇದೆಯಲ್ಲ ಒಂದು. ರೇಡಿಯೋ ಕೇಳ್ತೀಯಾ? ಏನು ಕೇಳ್ತೀಯಾ? ಇದೆಯಾ ರೇಡಿಯೋ ನಿಮ್ಮ ಮನೆಯಲ್ಲಿ? ಏನೆಲ್ಲ ಕೇಳ್ತೀಯಾ? ಹಾಡು ಮತ್ತೆ ಸುದ್ದಿ ಸಮಾಚಾರ, ಅಷ್ಟೇ ಗೊತ್ತಿರೋದು. ಮಕ್ಕಳ ಕಾರ್ಯಕ್ರಮ ಕೇಳಲ್ವಾ? ಈಗ ನಿನ್ನ ಕಾರ್ಯಕ್ರಮ ಪ್ರಸಾರ ಆಗುತ್ತೆ, ನೀನು ಕೇಳಲ್ವಾ? ನಿನ್ನ ಥರ ಬೇಕಾದಷ್ಟು ಪುಟಾಣಿಗಳು ಬರ್ತಾರೆ, ಅವ್ರ ಕಾರ್ಯಕ್ರಮಗಳೆಲ್ಲ ಕೇಳಬೇಕಲ್ವಾ? ಹೌದು. ಕೇಳಿದರೆ ಇನ್ನೂ ಸ್ಟ್ರಾಂಗ್ ಆಗಿಬಿಡ್ತಿದ್ದೆ ನೀನು. ಕೇಳ್ತೀಯಾ ಇನ್ಮೇಲಿಂದ? ಜಾಣೆ ಇದೆಯಾ? ಎಲ್ಲ ವಿಷಯಗಳನ್ನು ಹಂಚ್ಕೊಂಡಿದೆಯಾ? ನಮ್ಮ ಪುಟಾಣಿಗಳ ಪರವಾಗಿ, ಆಕಾಶವಾಣಿಯ ಪರವಾಗಿ ಮತ್ತು ಶ್ರೋತೃಗಳ ಪರವಾಗಿ ನಿನಗೆ ಅಭಿನಂದನೆಗಳು ಮತ್ತೊಮ್ಮೆ. ಇನ್ನೂ ಹೆಚ್ಚು ಹೆಚ್ಚು ಸಾಧನೆಗಳನ್ನು ಮಾಡಲಿ ಅಂತ ನಾವೆಲ್ಲರೂ ಕೂಡ ಆಶೀರ್ವದಿಸ್ತೀವಿ. ಇನ್ನೇನಾದರೂ ಹೇಳೋದಿದೆಯಾ? ಹೇಳು. ಆಕಾಶವಾಣಿ ಕೇಳುಗರಿಗೆ ಧನ್ಯವಾದಗಳು ಮತ್ತು ನನ್ನ ತಂದೆಯ ಗುರುಗಳಾದ ಜೋಯಪ್ಪ ಸರಿಗೂ ಧನ್ಯವಾದಗಳು. ಯಾರು ಹೇಳ್ಕೊಟ್ಟಿದ್ದನ್ನ? ನಮ್ಮಮ್ಮ. ಅಮ್ಮನಿಗೆ ಥ್ಯಾಂಕ್ಸ್ ಹೇಳಲ್ವಾ? ಹೇಳ್ತೀನಿ. ಮತ್ತೆ ಹೇಳಲೇ ಇಲ್ಲ? ನಮ್ಮಮ್ಮಂಗೆ ಥ್ಯಾಂಕ್ಸ್. ಕೇಳಿದ್ರಲ್ಲ ಮಕ್ಕಳೇ, ಸಿಂಚನ ಎಷ್ಟೆಲ್ಲ ಮಾತಾಡಿದ್ಲಲ್ವಾ? ಸಿಂಚನಾಳ ಸಾಧನೆ ಎಷ್ಟು ಅಗಾಧವಾದದ್ದಲ್ವಾ? ಮನೆಯಲ್ಲೇ ಅಭ್ಯಾಸ ಮಾಡಿ ದಾಖಲೆಯನ್ನು ನಿರ್ಮಾಣ ಮಾಡುವ ಮಟ್ಟಕ್ಕೆ ಹೋಗಿದ್ದಾಳೆ ಅಂತ ಅಂದರೆ ಶ್ರಮ ಯಾರ್ದು? ಅಮ್ಮನದು. ಅಮ್ಮನ ನುಡಿ ಚಂದ, ಅಪ್ಪನ ನಡೆ ಚಂದ. ಅಮ್ಮನ ಜವಾಬ್ದಾರಿ, ಕರ್ತವ್ಯ ಅಷ್ಟು ಇದೆ ಅನ್ನೋದು ಈ ಕಾರ್ಯಕ್ರಮದಿಂದ ನಾವು ತಿಳ್ಕೊಳ್ಬಹುದು. ಅಮ್ಮ BS ರೇಣುಕಾ ಅವರ ಒಂದು ಶ್ರಮಕ್ಕೆ, ಒಂದು ಪ್ರಯತ್ನಕ್ಕೆ ನಾವು ಅಭಿನಂದನೆಗಳನ್ನು ತಿಳಿಸಬೇಕು. ಒಂದು ಮಗುವಿಗೆ ಮನೆಯಲ್ಲಿ ಕೆಲಸಗಳನ್ನು ಕಲಿಸಿದ್ದಾರೆ. ಯಾವ ಕಾರಣಕ್ಕೆ? ನಾಳೆಯ ದಿನ ಸ್ವಂತವಾಗಿ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ಉಪಯೋಗಕ್ಕೆ ಬರುತ್ತೆ ಅನ್ನೋದು ಅವರ ಉದ್ದೇಶ. ಇನ್ನು ಎರಡನೆಯದು ಯೋಗಾಭ್ಯಾಸವನ್ನು ಮಾಡಿಸುವಂಥದ್ದು. ಇವೆಲ್ಲವೂ ಕೂಡ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ದಾರಿದೀಪ ಅಂತ ಹೇಳ್ತಾ, ಭಾಗವಹಿಸಿದಂತಹ ಬಾಲಪ್ರತಿಭೆ ಸಿಂಚನಾಳ ಕನಸು ನನಸಾಗಲಿ, ಇನ್ನೂ ಹೆಚ್ಚು ಹೆಚ್ಚು ಮಟ್ಟದಲ್ಲಿ ದಾಖಲೆಯನ್ನು ನಿರ್ಮಾಣ ಮಾಡಲಿ, ಮತ್ತು ಮುಂದಿನ ಕಾರ್ಯಕ್ರಮಗಳಲ್ಲಿ ಈ ಸಿಂಚನ ಬಂದು ಮತ್ತೆ ಮತ್ತೆ ಕಾರ್ಯಕ್ರಮಗಳನ್ನು ಕೊಡುವಂತಾಗಲಿ ಅಂತ ಹೇಳ್ತಾ ಇವತ್ತಿನ ಸ್ಫೂರ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಅಲ್ವಾ ಮಕ್ಕಳೇ? ಮತ್ತೆ ಮುಂದಿನ ಭಾನುವಾರ ನಿಮ್ಮ ಭೇಟಿ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ. ಮುಂದಿನ ಕಾರ್ಯಕ್ರಮದಲ್ಲಿ ನೇರ ಫೋನ್ ಕಾರ್ಯಕ್ರಮ ಇರುತ್ತೆ. ನೀವು ಚಿಣ್ಣರ ಲೋಕದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದರೆ ಖಂಡಿತವಾಗಿಯೂ ಕೂಡ ಕರೆ ಮಾಡಿ ಮಾತನಾಡ್ತೀರಿ ಅನ್ನುವಂತಹ ನಂಬಿಕೆ ನಮ್ಮದು. ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ನಮ್ಮೆಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಭಾಗವಹಿಸಿದ ಬಾಲ ಪ್ರತಿಭೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಯೋಗಪಟುವಾಗಿ ದಾಖಲೆ ನಿರ್ಮಿಸಿದ ಮಡಿಕೇರಿ ಮದೆನಾಡುವಿನ ಸಿಂಚನಾ BK. ಇದಾಗಿತ್ತು ಇಂದಿನ ಸ್ಫೂರ್ತಿ. ವಿಶೇಷ ಸಾಧನೆ ಮಾಡಿರುವ ಹಾಗೂ ಬಾಲ ಪ್ರತಿಭೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದವರು ಎಂ ಶಕುಂತಲಾ. ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ
ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.